ಏನಾಗುತ್ತೆ? ಶ್ರೀಕೃಷ್ಣ ಭೀಮಾರ್ಜುನರು ಜರಾಸಂಧನ ರಥದ ಮೇಲೆ ನಗರಕ್ಕೆ ಹೋಗ್ತಾರೆ. ಆ ರಥದಲ್ಲಿ ಒಂದೇ ಸಾರಿ ಇಬ್ಬರು ಯೋಧರು ಯುದ್ಧ ಮಾಡಬಹುದು. ನಂತರ ಶ್ರೀಕೃಷ್ಣ ಜರಾಸಂಧ ಸೋಲಿಸಿದ ರಾಜರನ್ನೆಲ್ಲ ಬಿಡುಗಡೆ ಮಾಡಿ ಅವರ ರಾಜ್ಯವನ್ನು ಅವರಿಗೆ ಕೊಡಿಸ್ತಾನೆ. ಆಗ ಆ ರಾಜರು ಶ್ರೀಕೃಷ್ಣನಿಗೆ ಪ್ರತ್ಯುಪಕಾರವಾಗಿ ಏನು ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಧರ್ಮರಾಜನ ಯಾಗಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ರಾಜರೆಲ್ಲ ಒಪ್ಕೋತಾರೆ. ಆಗ ಭೀಮಾರ್ಜುನರು ಮತ್ತೆ ಶ್ರೀಕೃಷ್ಣ ಇಂದ್ರಪ್ರಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಧರ್ಮರಾಜ ಶ್ರೀಕೃಷ್ಣನಿಗೆ ಆ ರಥವನ್ನು ತುಂಬ ಖುಷಿಯಿಂದ ಕಾಣಿಕೆಯಾಗಿ ಕೊಡ್ತಾನೆ. ನಂತರ ಶ್ರೀಕೃಷ್ಣ ದ್ವಾರಕಕ್ಕೆ ಹೋಗ್ತಾನೆ. ಇನ್ನು ಇತ್ತ ವ್ಯಾಸ ಮುನಿಗಳು ಪಾಂಡವರನ್ನು ಕರೆದು, ಧರ್ಮರಾಜನ ಕೀರ್ತಿ ಹೆಚ್ಚಾಗಬೇಕೆಂದರೆ ನೀವು 4 ಜನ 4 ದಿಕ್ಕಿಗೆ ಹೋಗಿ ಎಲ್ಲರನ್ನೂ ಜಯಿಸಿ ಬರಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಈಗ ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಯುದ್ಧಕ್ಕೆ ಹೋಗ್ತಾರಾ? ಹೌದು. ಉತ್ತರ ದಿಕ್ಕಿನಲ್ಲಿರುವ ರಾಜ್ಯಗಳೆಲ್ಲ ಅರ್ಜುನನ ಗಾಂಡೀವಕ್ಕೆ ತಲೆಬಾಗುತ್ತವೆ. ಪೂರ್ವ ದಿಕ್ಕಿನಲ್ಲಿರುವ ರಾಜರೆಲ್ಲ ಭೀಮನ ಗದಕ್ಕೆ ನಮಸ್ಕರಿಸುತ್ತವೆ. ದಕ್ಷಿಣ ದಿಕ್ಕಿನಲ್ಲಿರೋದೆಲ್ಲ ಸಹದೇವ ತನ್ನ ಬುದ್ಧಿಬಲದಿಂದ ಆಕ್ರಮ ಮಾಡ್ತಾನೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿರೋ ರಾಜರೆಲ್ಲ ನಕುಲನಿಗೆ ಸಲಾಂ ಹೊಡಿತಾರೆ. ಹೀಗೆ ಪಾಂಡವರು ದೇಶವನ್ನೆಲ್ಲ ಸುತ್ತುವರೆದು ತಮ್ಮ ಕೀರ್ತಿಯನ್ನು ಸಾರ್ತಾರೆ. ಅಲ್ಲ, ಪಾಂಡವರು ಅಷ್ಟೊಂದು ಪವರ್ಫುಲ್ ಆಗ್ತಾ ಇದ್ರೆ ಕೌರವರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಅವರು ಮತ್ತೇನಾದ್ರೂ ಪ್ಲಾನ್ ಮಾಡ್ತಿದ್ದಾರಾ? ಧರ್ಮರಾಜು ಭೂಮಂಡಲವನ್ನೆಲ್ಲ ಗೆದ್ದು ತನ್ನ ತಮ್ಮಂದಿರ ಜೊತೆ ತುಂಬ ಸಂತೋಷದಿಂದ ಇರ್ತಾನೆ. ಇನ್ನು ಪ್ರಜೆಗಳನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆಗ ರಾಜಸೂಯ ಯಾಗ ಮಾಡಬೇಕು ಅಂತ ಎಲ್ಲ ತಯಾರುಗಳನ್ನು ಮಾಡ್ಕೋತಾನೆ. ಇದಕ್ಕೆ ಎಲ್ಲ ರಾಜರನ್ನೆಲ್ಲ ಕರಿತಾನೆ, ಆಹ್ವಾನ ಮಾಡ್ತಾನೆ. ಇನ್ನು ನಕುಲ ಸ್ವತಃ ತಾನೇ ಹಸ್ತಿನಾಪುರಕ್ಕೆ ಹೋಗಿ ಆಹ್ವಾನ ನೀಡ್ತಾನೆ. ಹೀಗೆ ಈ ರಾಜಸೂಯ ಯಾಗಕ್ಕೆ ಎಲ್ಲ ರಾಜರು, ಬ್ರಾಹ್ಮಣರು, ಪ್ರಜೆಗಳು ಸಾಕ್ಷಿ ಆಗ್ತಾರೆ. ಅಲ್ಲಿ ಬಂದವರಿಗೆಲ್ಲ ಊಟ, ಉಪಚಾರ, ಭವನಗಳು ಎಲ್ಲವನ್ನೂ ಅದ್ಭುತವಾಗಿ ಏರ್ಪಾಡು ಮಾಡಿರ್ತಾರೆ. ಇನ್ನು ಅದನ್ನು ನೋಡಲು 2 ಕಣ್ಣುಗಳು ಸಾಲುವು ಅನ್ನೋ ಥರ ಹಬ್ಬದ ವಾತಾವರಣದಿಂದ ಕೂಡಿರುತ್ತೆ. ಇನ್ನು ರಾಜಸೂಯ ಯಾಗ ಕೂಡ ತುಂಬ ಸಂತೃಪ್ತಿಯಿಂದ ಮುಗಿದು ಹೋಗುತ್ತೆ. ಆಗ ಭೀಷ್ಮ ಧರ್ಮರಾಜನ ಹತ್ರ ಬಂದಿರೋ ರಾಜರಿಗೆಲ್ಲ ಸನ್ಮಾನ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮರಾಜ ಕೂಡ ಒಪ್ಕೋತಾನೆ. ಆಗ ಭೀಷ್ಮ ಯಾರಿಗೆ ಫಸ್ಟ್ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಧರ್ಮರಾಜ ನೀವು ಯಾರಿಗೆ ಹೇಳ್ತೀರೋ ಅವರಿಗೆ ಮಾಡೋಣ ಅಂತ ಅಂತಾನೆ. ಅದಕ್ಕೆ ಭೀಷ್ಮ ಶ್ರೀಕೃಷ್ಣನ ಹೆಸರು ಹೇಳ್ತಾನೆ. ಅದಕ್ಕೆ ಧರ್ಮರಾಜ ಶ್ರೀಕೃಷ್ಣನಿಗೆ ಫಸ್ಟ್ ಸನ್ಮಾನ ಮಾಡ್ತಾನೆ. ಇದನ್ನೆಲ್ಲ ನೋಡಿದ ಶಿಶುಪಾಲ ಸಹಿಸಲಾರದೆ ಶ್ರೀಕೃಷ್ಣನು ಇದಕ್ಕೆ ಅರ್ಹನಲ್ಲ, ಅವನೇನು ಕ್ಷತ್ರಿಯನೋ ಬ್ರಾಹ್ಮಣನೋ, ಆಫ್ಟರ್ ಆಲ್ ಒಬ್ಬ ಗೊಲ್ಲ ಅಂತ ತುಂಬ ಇನ್ಸಲ್ಟ್ ಮಾಡಿಬಿಡ್ತಾನೆ. ಅದಕ್ಕೆ ಭೀಷ್ಮ ಶ್ರೀಕೃಷ್ಣನಿಗೆ ಅನ್ನೋ ಅರ್ಹತೆ ನಿನಗಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹಾಗೂ ಅವನ ಅವತಾರಗಳ ಬಗ್ಗೆ ಹೇಳ್ತಾನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇ